ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಸೊ ನಾವು ಇವತ್ತಿನ ವಿಡಿಯೋ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗ ತಾನೇ 7 ಕಂತು ಜಮಾ ಆಗ್ತಿದೆ. ಸೊ ಅಷ್ಟರಲ್ಲಿ 8ನೇ ಕಂತಿನಲ್ಲಿ ಏನು ಗುಡ್ ನ್ಯೂಸ್ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಅದೇನಪ್ಪ ಅಂದರೆ ಈಗಾಗಲೇ 8ನೇ ಕಂತು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಯಾವಾಗ ಬಿಡುಗಡೆ ಮಾಡಿದ್ದಾರೆ, ಸೊ ಯಾವಾಗ ನಿಮ್ಗೆ ಜಮಾ ಆಗುತ್ತೆ, ಸೊ ಇದೆಲ್ಲವನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಆದರೆ ನೀವೇನು ಮಾಡ್ಕೊರೋ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿನಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಸೊ 23/3/2024 ಬಿಡುಗಡೆ ಮಾಡಿದ್ರಲ್ವಾ. ಸೊ ಇದುವರೆಗೂ 80% ಜನರಿಗೆ ಜಮಾ ಆಗಿದೆ ಆಯಿತಾ. ಸೊ ಈ 20% ಜನರಿಗೆ ಮಾರ್ಚ್ 31ನೇ ತಾರೀಕು ಒಳಗಡೆ ಜಮಾ ಆಗುತ್ತಾಯ್ತಾ. ಸೊ ಅದ್ರ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. 7ನೇ ಕಂತಿದ್ದು ಸೊ ಅದ್ರ ಜೊತೆಗೇ ಒಟ್ಟಿಗೆ ಪೆಂಡಿಂಗ್ ಹಣನೂ ಕೂಡ ಜಮಾ ಆಗ್ತಾಯಿದೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಹಣ ಕಾಯ್ತಾ ಇದ್ರು ಸೊ ಅವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗ ಒಟ್ಟೊಟ್ಟಿಗೆ ಜಮಾ ಆಗ್ತಿದೆ. ಈಗ 6,000, 8,000, 10,000 ಸೊ ಈ ಥರ ಜಮಾ ಆಗ್ತಿದೆ ಒಟ್ಟೊಟ್ಟಿಗೆ ಆಯಿತಾ. ಸೊ ಇನ್ನು ಹೊಸ್ದಾಗಿ ಅರ್ಜಿ ಹಾಕಿರೋರಿಗೆ ಸೊ ಈ ಜನವರಿಯಲ್ಲಿ ಅರ್ಜಿ ಹಾಕಿದವ್ರಿಗೆ ಸೊ ಈ ತಿಂಗಳು ಕೂಡ ಜಮಾ ಆಗಿದೆ ಆಯಿತಾ. ಸೊ ಹೊಸ್ದಾಗಿ ಅರ್ಜಿ ಹಾಕಿರೋರು ಕೂಡ ಎಲ್ಲರೂ ಯಾರು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ತಿಂಗಳು ಜಮಾ ಆಗ್ತಾ ಇದೆ ಆಯಿತಾ. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ವಿಷಯಕ್ಕೆ ಬರೋದಾದರೆ ಸೊ 8ನೇ ಕಂತು ಅಂದರೆ ಮಾರ್ಚ್ ತಿಂಗಳದಲ್ವಾ. ಸೊ ಮಾರ್ಚ್ ತಿಂಗಳದ್ದು ಸರ್ಕಾರ ಏನು ಮಾಡ್ತಾ ಇತ್ತು ಅಂದರೆ ಸೊ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕಿತ್ತಲ್ವಾ. ಸೊ ಎಲ್ಲ ಕಂತುಗಳು ಅದೇ ರೀತಿ ಆಗಿರೋದಲ್ವಾ. ಸೊ ಈಗ ಮಾರ್ಚ್ ತಿಂಗಳದ್ದು ಏಪ್ರಿಲ್ ತಿಂಗಳು, ಸೊ ಈಗ ಫೆಬ್ರವರಿದು ಮಾರ್ಚ್ನಲ್ಲಿ ಬಂತಲ್ವಾ. ಸೊ ಆ ಥರ ಬರಬೇಕಿತ್ತಲ್ವಾ. ಸೊ ಆದರೆ ರಾಜ್ಯ ಸರ್ಕಾರ 8ನೇ ಕಂತಿನ ಹಣವನ್ನು ಸೊ ಇದೇ ತಿಂಗಳು ಬಿಡುಗಡೆ ಮಾಡಿದೆ. ಸೊ ಅದು 28/3/2024 ಬಿಡುಗಡೆ ಮಾಡಿದ್ದು. ಓಕೆನಾ. ಸೊ ಇದು ಒಂದು ಖುಷಿ ಪಡೋ ವಿಚಾರನೇ ಅಂತಲೇ ಹೇಳ್ಬೋದು. ಸೊ ಇನ್ನು 8ನೇ ಕಂತು ಬಿಡುಗಡೆ ಮಾಡಿದ್ದಾರೆ. ಸೊ ಆದರೆ ಒಂದೇ ದಿನಕ್ಕೆ ಎಲ್ರಿಗೂ ಕೂಡ ಜಮಾ ಆಯ್ತಾ. ಸೊ ಒಂದು ದಿನಕ್ಕೆ ಒಂದು 20-30 ಲಕ್ಷದವರೆಗೂ ಮಾತ್ರನೇ ಜಮಾ ಆಗೋದು ಅಷ್ಟೇ. ಸೊ ಇನ್ನು 1,21,00,000 ಜಮಾ ಆಗಬೇಕಲ್ವಾ, ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ಸೊ ನಾವು ಕಾಯಬೇಕಷ್ಟೇ. ಸೊ ಆದರೆ ಜಾಸ್ತಿ ಲೇಟ್ ಆಗಲ್ಲ, ಏಕೆಂದರೆ ಫಾಸ್ಟಾಗಿ ಜಮಾ ಆಗ್ತಾಯಿದೆ. ಸೊ ಇದೇ ತಿಂಗಳು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಟ್ಟಿಗೆ 4,000 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಮಾರ್ಚ್ ತಿಂಗಳದು, ಒಂದು ಫೆಬ್ರವರಿ ತಿಂಗಳದು, 2 ತಿಂಗಳದು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಸೊ ಎಲ್ಲರಿಗೂ ಕೂಡ ಒಟ್ಟಿಗೆ 4,000 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಖುಷಿ ಪಡೋ ವಿಚಾರ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ರೆಡಿ ನಿಮಗೆ ಜಮಾ ಆಗಿರ್ಬೋದು, ಒಂದು ಸರಿ ಚೆಕ್ ಮಾಡಿ ಬ್ಯಾಲೆನ್ಸ್ನ. ಸೊ DBT ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಯಾವುದ್ರಲ್ಲಾದರೂ ಚೆಕ್ ಮಾಡಿ ನೀವು ತಿಳ್ಕೊಳ್ಳಿ ಜಮಾ ಆಗಿದೆಯೋ ಇಲ್ಲವೋ ಅಂತ ಆಯಿತಾ. ಸೊ ಯಾರು ಕೂಡ ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇದು 8ನೇ ಕಂತಿನ ಹಣ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಎಲ್ರಿಗೂ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಆಯಿತಾ. ಸೊ ನಿಮ್ಗೆ ಇದೇ ಥರ ಅಪ್ಡೇಟ್ ಬೇಕು ಅನ್ಸಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.